ಎಜುಕೇಷನ್ ತುಂಬ ಚೆನ್ನಾಗಿದೆ ಇಲ್ಲಿ, ಇಲ್ಲ ಅಂತಿಲ್ಲ. ಈಗ ನೋಡಿ ಮಕ್ಕಳು ಎಲ್ಲ ಅಪ್ ಟು 75% ಗಂಟೆ ತೆಗಿತಾ ಇದ್ದಾರೆ. ಈಗ ರಜಾ ಹಾಕ್ಕೊಂಡು ಇವ್ರು ಕುತ್ಕೊಂಡ್ಬಿಟ್ರೆ ತೊಂದರೆ ಆಗುತ್ತೆ. ಬಟ್ ಟೀಚರ್ಸ್ ಎಲ್ಲ ಜಿನ್ಯೂನ್ ಸರ್, ಸುಳ್ಳು ಹೇಳೋದೇನಿಲ್ಲ. ಪಾಪ ಅವ್ರಿಗೂ ಹೊಟ್ಟೆಪಾಡು ಅವ್ರಿಗೂ ಏನಾದೊಂದು ಮಾಡಬೇಕಲ್ವಾ. ಈಗ ಅವ್ರಿಗೂ ತೊಂದರೆ ಆಗುತ್ತೆ. ಈಗ ಮಕ್ಕಳು ನೋಡಿ ಇನ್ನು 3 ತಿಂಗಳಿದೆ ಎಕ್ಸಾಮ್, ಏನು ಓದ್ತಾರೆ ಏನು ಬರೀತಾರೆ. ಆ 75% ಹೋಗಿದ್ದೀರ 40% ಬರ್ತದೆ ಮತ್ತೆ ಎಕ್ಸಾಮ್ ರಿಸಲ್ಟ್. 75% ರಿಸಲ್ಟ್ ಇದು ಚೆನ್ನಾಗಿದೆ. ಎಜುಕೇಷನ್ ಸೂಪರ್ ಇದ್ದಾರೆ ಸರ್. ಟೀಚರ್ಸ್, ಹೆಡ್ ಮಾಸ್ಟರ್ ಅಂತೂ ಜಿನ್ಯೂನ್ ಸರ್. ಸಾಕಷ್ಟು ಸ್ಟ್ರಿಕ್ಟು ಸರ್ ಅವರು ಪಾಪ ತುಂಬ ಒಳ್ಳೆ ಮನುಷ್ಯ. ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ ಮಕ್ಕಳು. ಕೆಲವೊಂದು ಮಕ್ಕಳು ತರಲೆಗಳು ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ಎಜುಕೇಷನ್ ಚೆನ್ನಾಗಿದೆ. ಈ ಥರ ಪಾಪ ಟೀಚರ್ಸ್ಗಳ್ಗೆ ಅವ್ರಿಗೂ ಏನೋ ವೇತನ ಗೀತನ ಕೊಡಬೇಕಲ್ವಾ, ಅವರು ಅಲ್ವಾ, ಅವರು ಮನುಷ್ಯರೇ ಅಲ್ವಾ, ಅವ್ರಿಗೂ ತೊಂದರೆ ಅಲ್ವಾ. ಹಾಗಾಗಿ ಪಾಪ ಅದನ್ನ ಏನೋ ಇಟ್ಕೊಂಡು ಬಿಡಿ, ರಾಜಕೀಯ ಬಿಟ್ಬಿಟ್ಟು ಇದನ್ನು ಒಂದು ರೀತಿಯಲ್ಲಿ ತರ್ಕೊಂಡ್ಬಂದು ಮಕ್ಕಳು ಚೆನ್ನಾಗಿ ಓದ್ತಾರೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿರೋ ಹೆಡ್ ಮಾಸ್ಟರ್ ನಾಗರಾಜ್ ಸರ್ ಅಂತ ಇದ್ದಾರೆ ಸರ್. ಅವ್ರಿಗೆ ಒಬ್ಬರಿಂದಾನೇ ನಮಗೆ ಇಡೀ ಕ್ಲಾಸ್ ಅಷ್ಟೊಂದು ಮಕ್ಕಳನ್ನ ಮೇಂಟೈನ್ ಮಾಡ್ತಿದ್ದಾರೆ ಹೆಡ್ ಮಾಸ್ಟ್ರು. ಈ ಟೀಚರ್ಸ್ಗಳು ಯಾರೂ ಇಲ್ಲ. ನಮಗೆ ಹೆಡ್ ಮಾಸ್ಟ್ರು ಇಲ್ಲಿ ಪರ್ಸೆಂಟೇಜು ಕೂಡ ಅಷ್ಟೇ ಚೆನ್ನಾಗಿದೆ. ನಾವೆಲ್ಲ ಪ್ರೈವೇಟ್ ಸ್ಕೂಲ್ಗೆ ಹಾಕಿರೋರು ಈ 1 ವರ್ಷ 2 ವರ್ಷದಿಂದ ಇಲ್ಲಿ ತಂದು ಹಾಕಿದ್ದೀವಿ. ನಮ್ಮ ಫ್ರೆಂಡ್ಗಳೆಲ್ಲರೂ ನನ್ನ ಮಕ್ಳ ಪರ್ಸೆಂಟೇಜ್ 92 ಆಗಿದೆ, 98 ಆಗಿದೆ. ನಾವು ಪ್ರೈವೇಟ್ ಸ್ಕೂಲಿಗೆ ಲಕ್ಷಗಂಟ್ಲೆ ಕಟ್ಟಿದ್ರು ಕೂಡ ಅಲ್ಲಿರೋದು 75, 85, 92 ಮಾಡಿರ್ತಾರೆ ಓವರ್ ಅಂದರೆ. ಇಲ್ಲಿ ಕೂಡ ಅದೇ ಪರ್ಸೆಂಟೇಜ್ ಇದೆ ಸರ್. ಟೀಚರ್ಸ್ಗಳು ಇಂಥ ಟೀಚರ್ಸ್ ಚೆನ್ನಾಗಿ ಪಾಠ ಮಾಡಲ್ಲ ಅನ್ನೋ ಕಂಪ್ಲೇಂಟ್ ಏನಿಲ್ಲ ಸರ್. ಅವ್ರು ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ, ನಮ್ಮ ಮಕ್ಳುಗಳು ಅಷ್ಟೇ ಶ್ರದ್ಧೆಯಿಂದ. ಇವಾಗ ಎಕ್ಸಾಮ್ ಟೈಮಲ್ಲಿ ತೆಗೆದ್ರಿಂದ ಹೆಡ್ ಮಾಸ್ಟರ್ ಒಬ್ಬರಿಗೆ ಹೊರೆ ಆಗಿದೆ ಸರ್. ಹೆಡ್ ಮಾಸ್ಟರ್ ನಾಗರಾಜ್ ಸರ್ ಅಂತ ತುಂಬ ಚೆನ್ನಾಗಿ ಅವರು ಕಂಟ್ರೋಲಾಗಿ ಇಟ್ಕೊಂಡಿದ್ದಾರೆ ಮಕ್ಕಳನ್ನ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.